ಯಾವ ಹೊಯ್ಸಳ ರಾಜನು ಚೋಳ ಸಾಮ್ರಾಜ್ಯದ ಸ್ಥಾಪಕ ಮತ್ತು ದಕ್ಷಿಣ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದಿದ್ದಾನೆ? ಉತ್ತರ ಆಪ್ಷನ್ ಎ ವೀರ ಬಲ್ಲಾಳ 2. ಬೇಲೂರಿನ ಚೆನ್ನಕೇಶವ ದೇವಾಲಯವು ಯಾವ ರೀತಿಯ ದೇವಾಲಯವಾಗಿದೆ? ಉತ್ತರ ಆಪ್ಷನ್ ಬಿ ಏಕಕೂಟ. ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಘೋಷಿಸಿದ ಮೊದಲ ಗ್ರಾಮ ಯಾವುದು? ಉತ್ತರ ಆಪ್ಷನ್ ಎ ಈಸೂರು. ಯಾವ ವರದಿಯ ಆಧಾರದ ಮೇಲೆ 1954ರಲ್ಲಿ ಕರ್ನಾಟಕವು ರಚನೆಯಾಯಿತು? ಉತ್ತರ ಆಪ್ಷನ್ ಎ ಫಜಲ್ ಅಲಿ ಆಯೋಗ. ರಾಷ್ಟ್ರಕೂಟ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಉತ್ತರ ಆಪ್ಷನ್ ಎ ದಂತಿದುರ್ಗ. ಶ್ರೀನಿವಾಸ ಎಂಬುದು ಪ್ರಸಿದ್ಧ ಯಾವ ಲೇಖಕರ ಕಾವ್ಯನಾಮವಾಗಿದೆ? ಉತ್ತರ ಆಪ್ಷನ್ ಬಿ ಎಂ.ವಿ. ಅಯ್ಯಂಗಾರ್. ಕನ್ನಡ ಭಾಷೆಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು? ಉತ್ತರ ಆಪ್ಷನ್ ಎ ಕುವೆಂಪು. ಗಣಿತ ಸಾರ ಸಂಗ್ರಹ ಎಂಬ ಗಣಿತಶಾಸ್ತ್ರದ ಪುಸ್ತಕವನ್ನು ಬರೆದವರು ಯಾರು? ಉತ್ತರ ಆಪ್ಷನ್ ಎ ಮಹಾವೀರಾಚಾರ್ಯ. ಸುಪ ಅಣಕಟ್ಟು ಇದು ಯಾವ ನದಿಯ ಮೇಲೆ ಇದೆ? ಉತ್ತರ ಆಪ್ಷನ್ ಎ ಕಾಳಿ ನದಿ. ಕನ್ನಡದ ಮೊದಲ ನಾಟಕ ಮಿತ್ರಗೋವಿಂದ ಇದನ್ನು ಬರೆದವರು ಯಾರು? ಉತ್ತರ ಆಪ್ಷನ್ ಎ ಸಿಂಗರಾಯ. ತಾಳಿಕೋಟ ಕದನದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಯಾವ ರಾಜವಂಶವು ಆಳುತ್ತಿತ್ತು? ಉತ್ತರ ಆಪ್ಷನ್ ಎ ತುಳುವ ವಂಶ. ಸೋಮನಾಥಪುರದಲ್ಲಿರುವ ಚೆನ್ನಕೇಶವ ದೇವಾಲಯವು ಯಾವ ವಾಸ್ತುಶಿಲ್ಪಕ್ಕೆ ಒಂದು ಉದಾಹರಣೆಯಾಗಿದೆ? ಉತ್ತರ ಆಪ್ಷನ್ ಎ ಹೊಯ್ಸಳ. ಹಜರತ್ ಇ ಅಲಾ ಎಂಬ ಶೀರ್ಷಿಕೆಯು ಈ ಕೆಳಗಿನ ಯಾವ ಆಡಳಿತಗಾರನಿಗೆ ಸಂಬಂಧಿಸಿದ್ದಾಗಿದೆ? ಉತ್ತರ ಆಪ್ಷನ್ ಡಿ ಶೇರ್ ಶಾ ಸೂರಿ. ಕೆಳಗಿನ ಯಾವ ಆಡಳಿತಗಾರನು ರಾಜ್ಯದ ವೆಚ್ಚದಲ್ಲಿ ಹಜ್ ಯಾತ್ರೆಯನ್ನು ಮೊಟ್ಟ ಮೊದಲ ಬಾರಿಗೆ ಆಯೋಜಿಸಿದನು? ಉತ್ತರ ಆಪ್ಷನ್ ಬಿ ಅಕ್ಬರ್.